ಹಕ್ಕಿ ಜ್ವರ ಕಾಣಿಸಿಕೊಂಡಿರುವ ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆ ನಡೆದಿದೆ. ಈ ಮಧ್ಯೆ ಹತ್ಯೆ ಮಾಡಿದ ಕೋಳಿಗಳಿಗೆ ಪರಿಹಾರ ಎಲ್ಲಿ ಅಂತ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ, 400ಕ್ಕೂ ಹೆಚ್ಚು ಕೋಳಿಗಳ ಸಾಮೂಹಿಕ ಹತ್ಯೆ. ತಪ್ಪಿಸಿಕೊಂಡ ಕೋಳಿಗಳನ್ನ ಹುಡುಕುತ್ತಿರುವ ಸಿಬ್ಬಂದಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಪಕ್ಷಿಗಳು, ಅದರಲ್ಲೂ ಕೋಳಿಗಳಿಗೆ ಮಾರಕವಾಗಿರೋ ಡೆಡ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ 2 ದಿನಗಳಿಂದ ಗ್ರಾಮದಲ್ಲೇ ಬೀಡು ಬಿಟ್ಟಿದೆ. ಇರೋಬರೋ ಕೋಳಿಗಳನ್ನ ಸೆರೆ ಹಿಡಿದು ಹತ್ಯೆ ಮಾಡಿದೆ. ಹಕ್ಕಿ ಜ್ವರ ನಿಯಂತ್ರಣ ಮಾಡಲು ಗ್ರಾಮದಲ್ಲಿರುವ ಮನೆಗಳಿಗೆ ತೆರಳಿ ಮನೆಯಲ್ಲಿರುವ ಕೋಳಿಗಳನ್ನ ವಶಕ್ಕೆ ಪಡೆದು ಗ್ರಾಮ ಹೊರವಲಯದಲ್ಲಿ ಗುಂಡಿ ತೋಡಿ ಕೋಳಿಗಳನ್ನ ಮುಚ್ಚಿ ನಾಶ ಮಾಡಲಾಗಿದೆ. ತಪ್ಪಿಸಿಕೊಂಡ ಕೋಳಿಗಳಿಗಾಗಿ ಸಿಬ್ಬಂದಿ ಹುಡುಕಾಡಿ ಹಿಡಿಯುತ್ತಿದ್ದಾರೆ. ಪರಿಹಾರ ನೀಡದೆ ಕೋಳಿಗಳ ಹತ್ಯೆಗೆ ಮಾಲೀಕರ ಆಕ್ಷೇಪ. ಕೋಳಿಗಳನ್ನ ಹಿಡಿಯೋಕೆ ಬಂದ ಅಧಿಕಾರಿಗಳಿಗೆ ಕೋಳಿ ಮಾಲೀಕರು ಆಕ್ಷೇಪಿಸಿದ್ರು. ಮೊದಲು ಪರಿಹಾರ ಎಷ್ಟು ಅಂತ ಹೇಳಿ, ಆಮೇಲೆ ಕೋಳಿ ತಗೊಂಡು ಹೋಗಿ ಅಂತ ಗ್ರಾಮಸ್ಥರು ಆಕ್ಷೇಪ ಹೊರಹಾಕಿದ್ರು. ಇದರಿಂದ ಸಹಜವಾಗಿಯೇ ಅಧಿಕಾರಿಗಳು ಹಾಗೂ ಕೋಳಿಗಳ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೀತು. ಅಕ್ಕಿ ಜ್ವರ ಅಂದ್ಬಿಟ್ಟು ಹಿಡಿತಾ ಇದ್ದಾರೆ. ಅದಕ್ಕೆ ನಾವೇನು ತಕರಾರು ಮಾಡಲ್ಲ, ಹಿಡ್ಕೊಂಡು ಹೋಗೋದಕ್ಕೂ ನಾವೇನು ಇದು ಮಾಡೋಲ್ಲ. ಹಿಡ್ಕೊಂಡು ಹೋದ್ಮೇಲೆ ಅದಕ್ಕೆ ಸರಿಯಾದ ಪರಿಹಾರ ಆದರೂ ಕೊಡಬೇಕಲ್ಲ. 1 kg ಬಂದು 500 ರೂಪಾಯಿ. ರೈತರಿಗೆ ಕೊಡೋ ಇವರು 70-80 ಒಂದು ಕೋಳಿ ಕೊಟ್ಟರೆ ಯಾಕೆ ರೈತರು ಉದ್ದಾಗೋದು? ಇಷ್ಟು ಇನ್ವೆಸ್ಟಿಂಗ್ ಮಾಡಿ ನಾವು ಈ ರೈತರು ಭಾಳ ಹಿಂಗೆ ಆಗೋಗ್ಬಿಟ್ಟು 70-80 ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಕೊಟ್ಟು ಏನು ಪ್ರಯೋಜನ? ಅವರೇ ಸರ್ಕಾರ ಉಪಯೋಗಿಸ್ಕೊಂಬೋದಲ್ಲ. ಗ್ರಾಮಸ್ಥರ ಆಕ್ರೋಶ, ಆಕ್ಷೇಪದ ನಡುವೆಯೂ ಹರಸಾಹಸ ಪಟ್ಟು ಗ್ರಾಮಸ್ಥರ ಮನವೊಲಿಸಿದ ಅಧಿಕಾರಿಗಳು ಗ್ರಾಮದಲ್ಲಿದ್ದ 400ಕ್ಕೂ ಹೆಚ್ಚು ಕೋಳಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದರು. ಹಕ್ಕಿ ಜ್ವರ ಉಲ್ಬಣಿಸದಂತೆ ಮಾಡಲು ಕೋಳಿಗಳ ಹತ್ಯೆ ಮಾಡೋದಾಗಿ ಅಧಿಕಾರಿಗಳು ಹೇಳಿದ್ರು. ವಶಕ್ಕೆ ಪಡೆದಿರುವ ಕೋಳಿಗಳ ಲೆಕ್ಕ ಇದ್ದು ಮುಂದಿನ ದಿನಗಳಲ್ಲಿ ಪರಿಹಾರ ನೀಡೋದಾಗಿ ಗ್ರಾಮಸ್ಥರ ಮನವೊಲಿಸಿದ್ರು. ಪ್ರಾರಂಭಿಕವಾಗಿ ಒಂದಷ್ಟು ಅನುಮಾನಗಳು ಉದ್ಭವಿತು. ಜನನೂ ಗಾಬರಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ಇದು ಮಾಡಿದ್ರು. ಸೊ ತದನಂತರ ನಮ್ಮ ಉಪನಿರ್ದೇಶಕರು ಪಶುವೈದ್ಯಕ ಇಲಾಖೆ ಅವರಿಗೆಲ್ಲರಿಗೂ ಮಾಹಿತಿಯನ್ನು ನೀಡಿ ಸರ್ಕಾರದ ನಿರ್ದೇಶನದಂತೆ ಏನು ದರವನ್ನು ನಿಗದಿಪಡಿಸ್ತಾರೆ ಆ ನಗದವನ್ನು ತಮಗೆ ನೇರವಾಗಿ ತಲುಪಿಸ್ತೀವಿ, ಯಾವುದೇ ರೀತಿಯಾದಂಥ ಆತಂಕ ಬೇಡ ಅಂದಾಗ ಅವರು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ತದನಂತರ ಕಾರ್ಯಾಚರಣೆ ಉತ್ತಮವಾಗಿ ಯಶಸ್ವಿಯಾಯಿತು. ಈಗ 90% ಕೋಳಿಗಳನ್ನೆಲ್ಲ ನಾವು ವಶಕ್ಕೆ ಪಡೆದಿದ್ದೇವೆ. ಇನ್ನೊಂದು ತಪ್ಪಿರುವಂಥ 1-2 ಕೋಳಿಗಳನ್ನು ಕತ್ತಾದ ಮೇಲೆ ಮನೆಗೆ ಬರ್ತವೆ. ಆಗ ಅವು ಕೊಡೋದಕ್ಕೆ ಅವ್ರಿಗೆ ಮನವೊಲಿಕೆ ಮಾಡಿ ತಗೊಂಡು ಹೋಗ್ತೀವಿ. ಜನ ಸಹಕಾರ ಕೊಡ್ತಿದ್ದಾರೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಗ್ರಾಮದಲ್ಲಿ 447ಕ್ಕೂ ಹೆಚ್ಚು ಕೋಳಿಗಳಿದ್ದು ಬಹುತೇಕ ಕೋಳಿಗಳನ್ನ ಹಿಡಿದು ಹತ್ಯೆ ಮಾಡಿ ಗುಂಡಿಗೆ ಹಾಕಿ ಮುಚ್ಚಿ ನಾಶ ಮಾಡಲಾಗಿದೆ. ಆದರೆ ಕೋಳಿಗೆ ಕೇವಲ 90 ರೂಪಾಯಿ ಪರಿಹಾರ ಮಾತ್ರ ಸಿಗಲಿದೆಯಂತೆ. ಅದು ಕೂಡ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಹೊರಹಾಕಿದ್ದಾರೆ ಗ್ರಾಮಸ್ಥರು. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.